ಮಂಜುಗೆ ನಮಸ್ಕಾರ. ಹತ್ರ ನಾನು KRS ಪಕ್ಷದ ಕೋಲಾರ ಜಿಲ್ಲಾಧ್ಯಕ್ಷ ಮಂಜುನಾಥ್ ಅಂತ. ನಮ್ಮ ಜೊತೆ ಇವಾಗ ಕೋಲಾರ ತಾಲೂಕು ಅಧ್ಯಕ್ಷ ಸೀನಣ್ಣ ಅವರಿದ್ದಾರೆ. ನಮ್ಮ ಕಾರ್ಯಕರ್ತರಾಗಿರುವಂಥ ಗಜೇಂದ್ರ ಅವರಿದ್ದಾರೆ. ಏನಪ್ಪ ವಿಚಾರ ಅಂದರೆ, ಕ್ಯಾಲ್ನೂರು ಗ್ರಾಮದಲ್ಲಿ ಇವ್ರದ್ದು ಸುಮಾರು 50-60 ವರ್ಷಗಳಿಂದ ಇವ್ರ ತಂದೆಯವರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲೇ ಒಂದು ಅಂಗಡಿ ಥರ ಮಡ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಈ ಒಂದು ಮನೆಗೆ ಖಾತಾ ಮಾಡಿಕೊಡಲು ಈ ಒಂದು ಪಂಚಾಯಿತಿಯಲ್ಲಿ ಸುಮಾರು ಬಾರಿ ಸುತ್ತ ಓಡಾಡಿರ್ತಾರೆ. ಇದು ಬೇರೆಯವರಿಗೆ ಆಗಿದೆ, ಇದು ನಿಮ್ದಲ್ಲ ಅನ್ನುವಂಥ ವಿಚಾರವನ್ನು ಇಲ್ಲಿರುವಂಥ ಗ್ರಾಮ ಪಂಚಾಯತಿ PDO ತಿಳಿಸಿದ್ದಾರೆ. ಇದನ್ನ ಕೋರ್ಟ್ ನ್ಯಾಯಾಲಯಕ್ಕೆ ಹೋಗಿರ್ತಾರೆ. ಇವರು ನಮ್ಮ ಜಮೀನನ್ನು ಬೇರೆಯವ್ರಿಗೆ ಯಾವ ರೀತಿ ಮಾಡಿಕೊಟ್ರು ಅಂತ ಹೋದ್ರೆ ಕೋರ್ಟ್ ಆದೇಶ ಕೊಟ್ಟಿದೆ ಇವರಿಗೆ, ಇದು ನಿಮ್ಮದೇ ಅಂತ. ತಾಯಿ ನಮ್ಮ ಜಿಲ್ಲಾ ಪಂಚಾಯತಿಗೆ 10ನೇ ತಾರೀಕು ನಾವು ಇವರು ಲೈವನ್ನು ನೋಡಿರ್ತೀರ ಸಾರ್ವಜನಿಕರು ಹಾಗೂ ಅಧಿಕಾರಿಗಳು. ಜಿಲ್ಲಾ ಪಂಚಾಯತಿಯಲ್ಲಿ 10ನೇ ತಾರೀಕು ಜಿಲ್ಲಾ ಪಂಚಾಯತಿ CA ಅವರಿಲ್ಲ. ಅವತ್ತು DS ಅವರು ಬಂದು ಇದನ್ನ ಖಾತಾ ಮಾಡಿಕೊಡೋದಕ್ಕೆ ನಾನು ಹೇಳ್ತೀನಿ ಅಂತ ಗಮನಕ್ಕೆ ತರ್ತೀನಿ EO ಅವ್ರಿಗೆ ಅಂತಾರೆ. EO ಅವ್ರಿಗೂ ಇವರು ದೂರುಗಳು ಕೊಟ್ಟಿದ್ದಾರೆ. ಆವಾಗ ಇವ್ರ ತಾಯಿ ಸುಮಾರು 68 ವರ್ಷಗಳಾಗಿರುತ್ತೆ. ಆ ತಾಯಿ ಹೋರಾಟ ಮಾಡ್ತಾ ಇದ್ದಾರೆ. ನನ್ನ ಗಂಡ ಆಸ್ತಿ ನನಗೆ ಖಾತಾ ಮಾಡಿಕೊಡಿ, ನನ್ನ ಮಗ ಇರೋದು ಮಗನಿಗೆ, ನಾವು ಏನೋ ಒಂದು ಅವರು ಆಸ್ತಿ ಉಳ್ಕೊಟ್ಟು ಹೋಗ್ಬೇಕು ಮನೆಯನ್ನ ಅಂತ. ಇವಾಗ ಇವರು ಮನೆ ಇಲ್ಲ, ಇಲ್ಲಿ ಬೇರೆ ಯಾರೋ ಇವ್ರ ಅಕ್ಕಳ ಮನೆಯಲ್ಲೋ ಎಲ್ಲೋ ಒಂದು ಜೀವನ ಮಾಡ್ಕೊತಾ ಇದ್ದಾರೆ. ಇಂಥ ಪರಿಸ್ಥಿತಿ ಸುಮಾರು ಪಂಚಾಯತಿಗಳಲ್ಲಿ ಆಗಿದೆ. ಕ್ಯಾಲ್ನೂರು ಪಂಚಾಯತಿಯಲ್ಲಿ ಇರುವಂತ PDO ಓದಿ ಬಂದಿದ್ದಾನೆ ಏನೋ ಗೊತ್ತಿಲ್ಲ. ಈತ ಮೊನ್ನೆ ಬಂದಿಲ್ಲ, DS ಅವರು ಹೇಳಿದ್ಮೇಲೆ ಬಂದೋಗಿದ್ದಾರೆ. ಅಂದ್ರೆ ಇದನ್ನ ಬೇರೆ ಅವ್ರಿಗೆ ಯಾವ ರೀತಿ ಮಾಡ್ಕೊಡ್ತಾರೆ. ಇವರು ಕಂದಾಯ ಇದೆ, ಕರೆಂಟ್ ಬಿಲ್ ಮೀಟರ್ ಇವಾಗ ಬಿಲ್ ಕಟ್ತಾ ಇದಾರೆ ರೀ. ಕರೆಂಟ್ ಬಿಲ್ ಇದು ಮನೆ ಕರೆಂಟ್ ಇದೆ ಅಂದ್ರೆ ಯಾರ ಹೆಸರಲ್ಲಿ ಮನೆ ಇದೆ ಅವರಿಗೆ ಕರೆಂಟ್ ಬಿಲ್, ಅವ್ರಿಗೆ ಮನೆಗೆ ಕರೆಂಟ್ ವಿದ್ಯುತ್ ಅನ್ನ ಸಂಪರ್ಕ ಕೊಡ್ತಾರೆ, ಬಿಲ್ ಕಟ್ತಾ ಇದಾರೆ. ಇಷ್ಟೆಲ್ಲ ಇದ್ಕೊಂಡು ಇವರು ಬೇರೆ ಅವ್ರ ಜಮೀನು ಅಂತ ಇವ್ರ ಮೇಲೆ ದಬ್ಬಾಳಿಕೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರಲ್ವ. ಇವರಿಗೆ EO ಅವರಿಗೆ ಮಂಜುನಾಥ್ ಅವ್ರಿಗೆ ಹಾಗೂ DS ಅವರಿಗೆ ಗಮನಕ್ಕೆ ನಾವು ಇವತ್ತು KRS ಪಕ್ಷದಿಂದ ನಾನು ನಮ್ಮ ತಾಲೂಕು ಅಧ್ಯಕ್ಷರನ್ನು ಕರ್ಕೊಂಡು ಮತ್ತೆ ನಾವು ಕಾರ್ಯಕರ್ತರು ನಾವು ಬಂದಿದ್ದೀವಿ. ಇಲ್ಲಿ ಸ್ಥಳ ಪರಿಶೀಲನೆ ನಾವು ಇಲ್ಲಿ ಬಂದಿದ್ದೀವಿ. ಇಲ್ಲಿ ಅಕ್ಕಪಕ್ಕದಲ್ಲಿ ಇದ್ರೆ ಇವ್ರದೇ ಮನೆ ಅಂತಾನು ಸಾರ್ವಜನಿಕರು ತಿಳಿಸಿದ್ದಾರೆ. ಇಷ್ಟೊಂದು ಇವರಿಗೆ ಅಧಿಕಾರಿಗಳು ಇದು ವಿಚಾರ ಯಾರ್ದು ಬೇರೆ ಅವ್ರದ್ದು ದೇವಸ್ಥಾನಕ್ಕೆ ಧರ್ಮರಾಜ ದೇವಸ್ಥಾನದ ಟ್ರಸ್ಟ್ಗೆ ಇದು ಬರ್ಕೊಂಡ್ಬಿಟ್ರೆ ಇವ್ರು ದಾನ ಮಾಡಿದ್ರೆ ಬರ್ಕೊಳ್ಳಿ. ಇವ್ರು ದಾನ ಇವ್ರು ಯಾರು ಏನೋ ಅಂತ ಅವರೇ ಇವ್ರಿಗೆ ಗೊತ್ತಿಲ್ಲ ಅವ್ರು ಯಾರು ಅಂತ. ಇವರ ಸದಸ್ಯರ ಅಧ್ಯಕ್ಷರು ಈ ಗ್ರಾಮ ಅಭಿವೃದ್ಧಿ ಮಾಡೋದಕ್ಕೆ ಇವರನ್ನ ಆಯ್ಕೆ ಮಾಡ್ಕೊಳ್ಳಿದ್ರೆ ಇಂಥ ಬಡವರು ಅಮಾಯಕರು ಯಾರನ್ನ ಇದ್ರೆ ಇವರ ಜಮೀನುಗಳನ್ನು ಒತ್ತುವರಿ ಮಾಡಿ ಇದನ್ನ ಆಸ್ತಿ ಮಾಡುವಂತ ಕೆಲಸ, ದುಡ್ಡು ಮಾಡುವಂತ ಕೆಲಸ ಇಲ್ಲಿನ ಸದಸ್ಯರುಗಳು ಹಾಗೂ ಅಧ್ಯಕ್ಷರುಗಳು ಹಾಗೂ PDO ಮಾಡ್ತಾ ಇದ್ದಾರೆ. ಇದನ್ನ ಗಮನಕ್ಕೆ ತಗೊಂಡು ಮೇಲಾಧಿಕಾರಿಯಾಗಿರುವಂತ EO ಮಂಜುನಾಥ್ ಅವರು ಹಾಗೂ DS ಅವರು CEO ಅವರು ಇವರಿಗೆ ಖಾತಾ ಮಾಡಿಕೊಡಬೇಕು ಅಂತ